ಬಿಗ್ ಬಾಸ್ ಸ್ಪರ್ಧಿ ಡ್ರೋನ್ ಪ್ರತಾಪ್ ವಿರುದ್ಧ ಮತ್ತೊಂದು ವಂಚನೆ ಕೇಸ್. ಡ್ರೋನ್ ಕೊಡ್ತೀನಿ ಅಂತ ಹೇಳಿ ಮಹಾರಾಷ್ಟ್ರ ಮೂಲದ ವ್ಯಕ್ತಿಗೆ ಈತ ಮೋಸ ಮಾಡಿದ್ದಾನೆ. ಒಟ್ಟು 8 ಡ್ರೋನ್ಗೆ 83 ಲಕ್ಷ ರೂಪಾಯಿ ದುಡ್ಡಿಸ್ಕೊಂಡಿದ್ದಾರಂತೆ. ಡ್ರೋನ್ ಪ್ರತಾಪ್ ವಿರುದ್ಧ ಮತ್ತೊಂದು ದೋಖಾ ಕೇಸ್. ಇವಾಗ ಡ್ರೋನ್ ಕೊಡೋದಾಗಿ ಹಣ ಪಡೆದು ವಂಚಿಸಿದಂತಹ ಆರೋಪ ಆತನ ಮೇಲೆ ಕೇಳಿ ಬರ್ತಾ ಇದೆ. ಪೂನಾ ಮೂಲದ ಸಾರಂಗ್ ಮಾನೆ ಎಂಬುವರು ಈ ಆರೋಪವನ್ನು ಮಾಡಿದ್ದಾರೆ. 8 ಡ್ರೋನ್ ಮಾಡಿಕೊಡ್ತೀನಿ ಅಂತ ಹೇಳಿ 83 ಲಕ್ಷ ರೂಪಾಯಿ ದುಡ್ಡಿಸ್ಕೊಂಡಿದ್ದಂತೆ. ಅದರಲ್ಲಿ 2 ಡ್ರೋನ್ ಮಾಡಿಕೊಟ್ಟಿದ್ದು ಈಗ ಕೆಲಸ ಮಾಡ್ತಾ ಇಲ್ಲ ಸರಿಯಾಗಿ ಅಂತ ಆರೋಪ. ಇದು ಪೊಲೀಸ್ ಕೇಸ್ ಆಗುತ್ತಾ, ಕಂಪ್ಲೇಂಟ್ ಕೊಡ್ತಾರಾ ಅಂತಕ್ಕಂಥದ್ದು ನೋಡಬೇಕು. ಯಾಕೋ ಈ ಸರ್ತಿ ಬಿಗ್ ಬಾಸ್ ಮನೆ ಪ್ರವೇಶ ಮಾಡಿದ ಮೇಲೆ ಡ್ರೋನ್ ಪ್ರತಾಪ್ ಮೇಲೆ ಒಂದಲ್ಲ ಒಂದು ಆರೋಪಗಳು ಕೇಳಿಬರ್ತಾ ಇದೆ. ಮತ್ತು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಕೂಡ ಹೇಳ್ತಾರೆ. ಬಿಗ್ ಬಾಸ್ ಗೆಲ್ಲುವಂತಹ ಸಾಧ್ಯತೆ ಇದೆ ಅಂತ ಕೂಡ ಹೇಳ್ತಾರೆ. ಆ ನಡುವೆಯಲ್ಲೇ ಬರ್ತಾ ಇರತಕ್ಕಂಥ ಆರೋಪಗಳು ಈ ಸರ್ತಿ ತುಂಬ ಜನರ ಮೇಲೆ ಆರೋಪ ಬಂತು. ಹಾಗೆ ನೋಡೋಕೆ ಹೋದರೆ ಬಿಗ್ ಬಾಸ್ ಸ್ಪರ್ಧಿಗಳಲ್ಲಿ ಯಾರ್ಯಾರಿದ್ದಾರೆ, ಕೆಲವ್ರ ಮೇಲೆ ವಿಪರೀತವಾದ ಆರೋಪಗಳು ಬಂದಿದ್ದು ನಿಜ. ಜೈಲಿಗೆ ಹೋಗಿದ್ದು ವರ್ತೂರು ಸಂತೋಷ್ ಜೈಲಿಗೆ ಹೋಗಿದ್ದರು. ಇದೆಲ್ಲವೂ ಕೂಡ ಈ ಸರ್ತಿ ವಿವಾದಗಳಿಂದಲೇ ಬಿಗ್ ಬಾಸ್ ವಿಪರೀತವಾಗಿ ಸದ್ದು ಮಾಡ್ತಿ. ಈ ಸರ್ತಿ ಕಂಟೆಸ್ಟೆಂಟ್ಗಳ ಮೇಲೆ ಬರ್ತಕ್ಕಂಥ ಆರೋಪಗಳು ಒಂದಲ್ಲ ಎರಡಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಭಾರತಿ ಅವರಿಂದ ಪಡೆಯೋಣ. ಭಾರತಿ, ಈಗ ಯಾರು ಪೂನಾ ಮೂಲದವರು ಏನು ಆರೋಪ ಮಾಡ್ತಾ ಇದ್ದಾರೆ, ಕಂಪ್ಲೇಂಟ್ ಏನಾದರೂ ಮಾಡಿದಾರಾ? ಅದಕ್ಕೆ ಅವ್ರ ಹತ್ರ ಎವಿಡೆನ್ಸ್ ಏನಾದರೂ ಇದೆಯಾ? ಇಷ್ಟಕ್ಕೂ ಏನು ಅವರ ಆರೋಪ ಅಂತ? ಅವ್ರ ಹತ್ರ ಎವಿಡೆನ್ಸ್ ಇದೆಯಂತೆ ಅರವಿಂದ್. ಅಂದರೆ ಅವರು ಬ್ಯಾಂಕ್ ಟ್ರಾನ್ಸ್ಫರ್ ಮಾಡಿರೋಂತಹ ಎಲ್ಲ ದಾಖಲೆ ಇದೆಯಂತೆ. ಅಂದರೆ ಪರ್ಟಿಕ್ಯುಲರ್ ಆಗಿ 83 ಲಕ್ಷ ಅವರಿಗೆ ಅಂದರೆ ಪ್ರತಾಪ್ ಕಡೆಯಿಂದ ಬರಬೇಕಾಗಿತ್ತು ಅನ್ನೋದು. ಆದರೆ 35 ಲಕ್ಷ, ಒಂದು 38 ಲಕ್ಷದವರೆಗೂ ಅವರು ಬ್ಯಾಂಕ್ ಟ್ರಾನ್ಸ್ಫರ್ ಮಾಡಿರುವಂತಹ ದಾಖಲೆ ಅವ್ರ ಹತ್ರ ಇದೆಯಂತೆ. ಅಂದರೆ ಈ ಪ್ರತಾಪ್ ಅವರು ಡ್ರೋನ್ ಪ್ರತಾಪ್ ಹೇಗೆ ಪರಿಚಯ ಆದರು ಅಂದರೆ, ಒಂದು ಎಕ್ಸಿಬಿಷನ್ ಇರುತ್ತೆ, ರೈತರಿಗೆ ಕ್ರಿಮಿನಾಶಕವನ್ನು ಸಿಂಪಡಣೆ ಮಾಡುವಂತಹ ಒಂದು ಡ್ರೋನ್ನ ಕೊಡುವಂತಹ ಒಂದು ಟೆಂಡರ್ ಪ್ರಕ್ರಿಯೆಯಲ್ಲಿ ಈ ಕಡೆ ಸಾರಂಗ್ ಅನ್ನೋರು ಪೂನಾದಿಂದ ಹೋಗಿರ್ತಾರೆ, ಇಲ್ಲಿಂದ ಪ್ರತಾಪ್ ಅವರು ಹೋಗಿರ್ತಾರೆ. ಹೀಗಾಗಿ ಅಲ್ಲಿ ಒಂದು ಜಾಗದಲ್ಲಿ ಇಬ್ಬರು ಭೇಟಿಯಾದಾಗ ಒಂದು ಮಾತುಕತೆ ಆಗಿ ಸಾರಂಗ್ ಮಾನೆ ಅನ್ನೋರಿಗೆ ಡ್ರೋನ್ ಪ್ರತಾಪ್ ಅವರು 8 ಡ್ರೋನನ್ನು ಕೊಡ್ತೀನಿ ಅಂತ ಹೇಳಿ ಒಪ್ಕೊಂಡಿರ್ತಾರಂತೆ. 2 ಡ್ರೋನನ್ನು ಕಳಿಸಿರ್ತಾರಂತೆ. ಆದರೆ 2 ಡ್ರೋನು ಸರಿಯಾಗಿ ವರ್ಕ್ ಆಗಲ್ಲ ಅನ್ನೋದನ್ನ ಆರೋಪ ಮಾಡ್ತಾರೆ ಸಾರಂಗ್ ಮಾನೆ. ಜೊತೆಗೆ ಇನ್ನೊಂದು 6 ಡ್ರೋನನ್ನು ಕೊಡಬೇಕಾಗಿತ್ತು, ಅದನ್ನ ಕೊಡ್ತೀನಿ ಹೇಳಿ 1 ವರ್ಷನೇ ಕಳೆದ್ಬಿಡುತ್ತಂತೆ. ಆಮೇಲೆ ಈಗ ಹಣವನ್ನು ವಾಪಸ್ ಕೊಡ್ತೀನಿ ಅಂತ ಹೇಳಿ ಅವರು ಏನೋ ಅನ್ಕೊಂಡು ಹೇಳಿರ್ತಾರಂತೆ ಡ್ರೋನ್ ಪ್ರತಾಪ್. ಆದರೆ ಹಣವನ್ನು ವಾಪಸ್ ಕೊಡ್ದೇನೆ, ಡ್ರೋನನ್ನು ಕಳಿಸ್ಕೊಡ್ದೇನೆ ಈ ಥರದ ಒಂದು ಪ್ರಕ್ರಿಯೆ ಆಗ್ತಾ ಒಂದು ವರ್ಷನೇ ಕಳೆದ್ಬಿಡುತ್ತೆ. ಅವ್ರು ಇನ್ನೇನು ಬಂದು ಯಾವ ರೀತಿಯಲ್ಲಿ ಕಾನೂನು ಹೋರಾಟ ಮಾಡಿದ್ರು ನಮಗೆ ಹಣ ವಾಪಸ್ ಸಿಗುತ್ತೋ ಇಲ್ವೋ, ಅದು ಡ್ರೋನ್ಗೆ ಶಿಕ್ಷೆ ಆಗ್ಬೋದು, ಆದರೆ ಹಣ ನನಗೆ ಬೇಕಾಗಿರುತ್ತೆ, ನಾನು ತುಂಬ ಸಂಕಷ್ಟದಲ್ಲಿ ಇದ್ದೀನಿ ಅಂತ ಹೇಳಿ ಮೊರೆ ಹೋಗ್ತಾರೆ. ಈ ಕಡೆ ಇವರು 2-3 ತಿಂಗಳ ಹಿಂದೆ ಅಂದರೆ ಬಿಗ್ ಬಾಸ್ ಹೋಗಿರೋದು ಗೊತ್ತಾದ ನಂತರ ಅವರಿಗೆ ಇಲ್ಲಿ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳಿ ಗೊತ್ತಾಗಲ್ಲ. ಈಗ ಬಿಗ್ ಬಾಸ್ನಿಂದ ಆಚೆ ಬಂದ ಮೇಲೆ ಅವರಿಗೆ ಮೋಸ್ಟ್ಲಿ ಹಣ ಆಗಬಹುದು, ಹಣ ಸಿಗಬಹುದು. ಹೀಗಾಗಿ ಅವರನ್ನ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ನಾನು ಕೇಳಿದ ಮೇಲೆ ಈ ಥರದ ಒಂದು ಹಣ ನನಗೆ ವಾಪಸ್ ಸಿಗಬಹುದು, ಇಲ್ಲಾಂದರೆ ನಾನು ಮುಂದೆ ಏನು ಕಾನೂನು ರೀತಿಯಲ್ಲಿ ಹೋರಾಟ ಮಾಡಬೇಕು ಅದನ್ನು ಮಾಡ್ತೀನಿ ಅಂತ ಹೇಳಿ ಸಾರಂಗ್ ಮಾನೆಯವರು ಹೇಳ್ತಾರೆ ಸದ್ಯಕ್ಕೆ. ಅರವಿಂದ್. ಓಕೆ ಭಾರತಿ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.